Watch India's largest kids library only on Jio Hotstar. Download the app now. ಅಯ್ಯೋ ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡಯ್ಯ. ಇದು ನಮ್ಮ ಮುತ್ತಾತನ ಕಾಲದ ಐಟಮ್ಗಳಿವೆಲ್ಲ ಬಹಳ ಹಳೆವು. ಯಾರು ಹೊಡೆದಾಗ್ಬೇಡಿ ದಯವಿಟ್ಟು. ಅರೆ ಯೋಚನೆ ಮಾಡಬೇಡಿ ಡಾಕ್ಟರ್ ಅಣ್ಣ, ನಮ್ಮಷ್ಟು ಜೋಪಾನವಾಗಿ ಇಂಥ ಕೆಲ್ಸಗಳನ್ನ ಯಾರು ಮಾಡಕ್ ಸಾಧ್ಯ ಇಲ್ಲ ಅಣ್ಣ. ಅರೆ ಯಾರಾದ್ರೂ ಹೆಲ್ಪ್ ಮಾಡಿ. ಅಯ್ಯೋ ನನ್ ಬೆನ್ ಮುಳೆ ಮುರಿದೋಯ್ತು. ಈ ಮೋಟು ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲೆಲ್ಲ ಒಂದೊಂದ್ ಸಮಸ್ಯೆ ಮಾಡ್ತಾನೆ. ಅಯ್ಯೋ ಏನಯ್ಯ ಮೋಟು ಇಂಥ ಕೆಲಸ ಮಾಡ್ತಾ ಇದೀಯ ನೀನು? ನನ್ ಸೊಂಟನು ಮುರಿದಾಗ್ಬಿಟ್ಟಲ್ಲಯ್ಯ ನೀನು. ಅಯ್ಯೋ ಅಲ್ಲ ನಾನು ಕಿರ್ಚ್ಕೊಂಡು ಹೇಳ್ತಾ ಇಲ್ವಾ? ಯಾರಾದ್ರೂ ಹೆಲ್ಪ್ ಮಾಡಿ ಅನ್ಬಿಟ್ಟು ನನ್ ಮಾತು ನೀವು ಯಾರು ಕೇಳ್ತಾ ಇದ್ರೆ ನಾ ಏನ್ ಮಾಡ್ಲಿ? ಇದೇನಿದು? ಓ ಇದು ಯಾವ್ದೋ ಒಂದು ಮೊಬೈಲ್ ಫೋನು. ಡಾಕ್ಟರ್ಣ, ನಿಮ್ ಮುತ್ತಾತನ ಕಾಲದಲ್ಲೇ ಮೊಬೈಲ್ ಫೋನ್ಗಳು ಇರ್ಲೇ ಇರ್ಲಿಲ್ಲ. ಮತ್ತೆ ನಿಮ್ ಮುತ್ತಾತನ ಕಾಲ ಸಾಮಾನ್ ಜೊತೆ ಇದಂಗ್ ಬಂತಣ? ಅಯ್ಯೋ ಅವ್ರದ ಇನ್ವೆನ್ಷನ್ ಇರ್ಬೋದು ಕಣಯ್ಯ. ಅವರೇ ಸ್ವತಃ ಇನ್ವೆಂಟ್ ಮಾಡಿರ್ಬಹುದು. ಅಲ್ಲಯ್ಯ ಆಗಿನ ಕಾಲದಲ್ಲಿ ಅವರು ಫ್ಯೂಚರ್ ಬಗ್ಗೆ ಬಹಳ ಯೋಚನೆ ಮಾಡ್ತಿದ್ರು. ಲಕ್ಷಣ, ನಾನು ಇದನ್ನ ತಗೊಳ್ಳೋಣ. ಇದ್ರಲ್ಲಿ ನಾನು ಫೋಟೋ ತಗೋತೀನಿ. ಸರಿ ಕಣಯ್ಯ ತಗೋ, ಆದ್ರೆ ಒಂದ್ ಷರತ್ತು, ನೀವಿಬ್ರು ಈಗಲೇ ನಿಂದ ಕಳ್ಸ್ಕೊಂಡ್ಬಿಡೋದು ಒಳ್ಳೇದು. ನಾನು ಮತ್ತೆ ರಾಮ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಂಡ್ಬಿಡ್ತೀವಿ ಕಣಯ್ಯ. ನಡಿಯ ಪತ್ಲು, ಹೋಗಿ ಫೋಟೋ ತಗೊಳ್ಳೋಣ. ಡಾಕ್ಟರ್ ಮನೆ ಕ್ಲೀನ್ ಮಾಡೋದಕ್ಕೂ ಸಾರ್ಥಕ ಆಯ್ತು. ನನಗೆ ಫೋಟೋ ಬಂದು ಸಿಕ್ತು ಕಣ ಪತ್ಲು. ಅಯ್ಯೋ ನೋಡಕ್ಕೇನೋ ಚೆನ್ನಾಗಿರ್ಬೋದು ಕಣ, ಆದ್ರೆ ಫೋಟೋ ಬರುತ್ತಾ ಇಲ್ವೋ ಒಂದ್ಸರಿ ಚೆಕ್ ಮಾಡಿ ನೋಡು. ಅರೆ ಬಾಕ್ಸರಣ್ಣ, ನಿಮ್ ಕಾರು ಹೊಸ ತರ ಕಾಣ್ತಾ ಇದೆಯಲ್ಲಣ್ಣ. ಬನ್ನಿ ಕಾರೊಳಗೆ ಕೂತ್ಕೊಳ್ಳಿ, ಒಂದ್ ಫೋಟೋ ತೆಗಿತೀನಿ ನಾನು. ಅರೆ ನಂದು ಬೇಡಪ್ಪ, ನನ್ನ ಕಾರ್ ಫೋಟೋ ತಗೋ. ನನ್ನ ಕಾರು ಬ್ರ್ಯಾಂಡ್ ನ್ಯೂ. ಅರೆ ನೀ ಫೋಟೋ ತೆಗೆದ್ರೆ ನನ್ನ ಅಂಗಡಿ ಕೂಡ ಹಿಂದೆ ಬರೋ ಹಂಗ್ ತೆಗಿಯಪ್ಪ. ನನ್ ಜೀಪ್ ನಿನ್ಗೆ ಏನ್ ಮಾಡಿದೆ ಅನ್ಯಾಯ? ನನ್ ಜೀಪ್ ಬರೋ ತರ ತೆಗಿಯಪ್ಪ. ಸರಿಯಾಗಿ ಆಂಗಲ್ ಇದೆಯಾ? ಅರೆ ನನ್ನ ಕಾರ್ ಎಲ್ಲೋ ಇದ್ದಪ್ಪ. ಅಲ್ಪ ನನ್ನ ಅಂಗಡಿ ಎಲ್ಲಿ ಮಾಯ ಮಾಡ್ಬಿಟ್ಟಲ್ಲಪ್ಪ ನೀನು. ಈಗ ಏನ್ ಮಾಡ್ಲಪ್ಪ? ಯಾರಾದ್ರೂ ನನಗೆ ಹೆಲ್ಪ್ ಮಾಡಿ ನನ್ನ ಅಂಗಡಿ ನನಗೆ ವಾಪಸ್ ಕೊಡ್ರಪ್ಪ. ಅಯ್ಯಮ್ಮ, ಅದು ನನ್ನ ಆಫೀಸ್ ಜೀಪು. ನನ್ನ ನೌಕರಿ ಈಗ ಹೋದಂಗೆನೆ. ನಂದೇನು ತಪ್ಪಿಲ್ಲ ಸರ್, ನನ್ಗೇನು ಗೊತ್ತಾಗ್ತಿಲ್ಲ ಸರ್ ಇವೆಲ್ಲ ಹೇಗಾಗ್ತಿದೆ ಅಂತ. ಅರೆ ನಾವೀಗ ಎಲ್ರು ಡಾಕ್ಟರ್ನ ಹತ್ರ ಹೋಗೋಣ. ಅವರೇ ಸರಿಯಾದ ವ್ಯಕ್ತಿ ಅನ್ಸುತ್ತೆ. ಸರಿ ಮಾಡ್ಬಿಡ್ತಾರೆ ಹೆಂಗಾರು ಮಾಡಿ ಪ್ಲೀಸ್. ಓಕೆ, ನಾವು ನಿಮ್ಗೆ ಒಂದಿನ ಟೈಮ್ ಕೊಡ್ತೀವಿ. ಓಕೆ ಬಾಯ್. ಬರ ಅಕಸ್ಮಾತ್ ಫೋನ್ ನನಗ್ ಸಿಕ್ಕ್ರೆ ನಾನು ಇಡೀ ಫುರ್ಫುರಿ ನಗರನೇ ಆಳೋಕ್ ಶುರು ಮಾಡ್ತೇನೆ. ಏನಾದ್ರೂ ಮಾಡ್ಬೇಕು, ನನ್ನ ಬ್ರಿಲಿಯಂಟ್ ಬುರ್ಡೆ ಐಡಿಯಾಗಳನ್ನ ಹೊರಗಾಕ್ಬೇಕು. ಯಜಮಾನ್ರೆ ಹೇಳಿ, ಏನ್ ಸಮಾಚಾರ? ನಾನು ಮೊಬೈಲ್ ಕಂಪ್ನಿಯಿಂದ ಬಂದಿದ್ದೀನಿ. ನಾನ್ ಕೇಳ್ಪಟ್ಟಿದ್ದೀನಿ ನಿಮ್ ಮನೇಲಿ ಮೂರ್ ಮೊಬೈಲ್ ಇದೆ ಅಂತೆ. ನೀವು ಬರೀ 2 ಫೋನಿನ ಬಿಲ್ ಕಟ್ತಾ ಇದ್ದೀರಾ. 3ನೇ ಫೋನಿಂದ ಯಾರು ಕಟ್ತಾರೆ? ಅದನ್ನ ಇವತ್ತೇ ರಿಜಿಸ್ಟರ್ ಮಾಡಿಸಿ. ಆದ್ರೆ ಸರ್ ಮೊಬೈಲ್ಗೆ ನಾವಿನ್ನೂ ಸಿಮ್ಮೆ ಹಾಕಿಲ್ವಲ್ಲ ಸರ್. ಒಂದು ಕಾಲು ಕೂಡ ಇದುವರೆಗೆ ನಾವು ಮಾಡೇ ಇಲ್ಲ. ಕಾಲ್ ಮಾಡಿ ಅಥವಾ ಬಿಡಿ, ಆದ್ರೆ ಫೋನ್ ರೆಕಾರ್ಡ್ ನಮ್ಮ ಹತ್ರ ಇರ್ಲೇಬೇಕು. ಆ ಫೋನ್ ನ ಇವಾಗ ನಮಗೆ ತೋರಿಸ್ಬೇಕು ನೀವು. ಇಲ್ಲ ಅಂದ್ರೆ ಹೆವಿ ಪೆನಾಲ್ಟಿ ಹಾಕ್ಬೇಕಾಗುತ್ತೆ. ಒಳ್ಳೇದು. ಹಾಗಾದ್ರೆ ಆ 4ನೇ ಫೋನ್ ಯಾರ್ದು? ಫೋನ್ ಇಲ್ವಲ್ಲ ಸರ್. ಎಲ್ಲಾದ್ರೆ ಅವ್ನು ನಿಜವಾಗ್ಲೂ ಜಾನೇ ಇರ್ಬೇಕಣ. ಕುಳ್ಳಿಗಿದ್ದ, ದಪ್ಪಿಗಿದ್ದ, ಆದ್ರೆ ದಾಡಿ ತಕೊಂಬಂದಿದ್ದ ಕಣ ಅಷ್ಟೇ ಅವನು. ಜಾನ್ ಎಲ್ಲಿದ್ಯಾ ನೀನು? ಎಲ್ಲ ಇದ್ಯಾ ನೀನು? ಹುಡುಕ್ಬೇಡಿ, ನಾನು ಇಲ್ಲೇ ಇದ್ದೀನಿ. ಬನ್ನಿ ಒಂದ್ ಫೋಟೋ ತೆಗಿಯೋಣ. ತೆಗಿಬೇಡ ನೀನು. ಬಾಗಲ್ ತೆಗಿರಿ. ಒಂದು ಫೋಟೋನಾದ್ರೂ ತೆಗಿಯೋಕ್ಬೇಡಿ ಪ್ಲೀಸ್.
ನೀ ಅಣ್ಣ. ಅರೆ ಮೊಟ್ಟು ಪತ್ಲು ಇಬ್ರು ಬಂದ್ಬಿಟ್ಟಿದ್ವಿ ಕಣಯ್ಯ. ನೀಬ್ರು ಆದಷ್ಟು ಬೇಗ ಹೊಗೆ ಗೂಡಿಂದ ಮೇಲ್ಗಡೆ ಬಂದ್ಬಿಡ್ರಯ್ಯ. ಆದ್ರೆ ಆ ಜಾನಿಲೆಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ನಮಗೆ. ಓಕೆ ಡಾಕ್ಟರ್, ನಾವ್ ಈಗ್ಲೇ ಬರ್ತೀವಿ ರೀ. ಡಾಕ್ಟರ್ ಜಟ್ಕಾ ಸೇ ಚೀಸ್. ಅಯ್ಯೋ ಬೇಡ ಬೇಡ ಕಣಯ್ಯ, ನನಗೆ ಚೀಸ್ ಅಂದ್ರೆ ಆಗಲ್ಲ ಕಣಯ್ಯ. ಚೀಸ್ ಅಂದ್ರೆ ಅಲರ್ಜಿ ನನಗೆ. ನಮ್ಗೆ ಚೀಸ್ ಬೇಕಾಗಿಲ್ಲ. ಒಂದು ಫೋಟೋನಾದ್ರೂ ತೆಗೆಸ್ಕೊಳ್ಳಿ ಪ್ಲೀಸ್. ಸೇ ಚೀಸ್. ಏಯ್ ಜಾನ್, ನೀನೆಲ್ಲ ಮರ್ತು ಬಿಟ್ಟಿದ್ಯಾ? ಈ ಚಿಂಗಂ ಕೈನ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ನಡೀರಿ, ಈಗಲೇ ವಿಚಾರಿಸ್ಕೊತೀನವನ್ನ. ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ನಾನು ನಿಮ್ಮ ಪ್ರೀತಿಯ ಸೇವಕ ಜಾನ್ ಬಂದಿದ್ದೀನಿ ಇಲ್ಲಿಗೆ. ಸೇ ಚೀಸ್. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ನನ್ನ ಪೊಲೀಸ್ ಸ್ಟೇಷನ್ ಬಾಯಿ ಆಗೋಗ್ಬಿಡ್ತಲ್ಲಪ್ಪ. ಅಯ್ಯಮ್ಮ. ಅರೆ ಖಾಲಿ ಹೋಟೆಲ್ ಅಂತಲೇ ಖಂಡಿತ ಓಡೋದೇ ಇಲ್ಲ. ಪತ್ಲು ಏನಾದ್ರು ಐಡಿಯಾ ಕೊಡೋ. ಐಡಿಯಾ ಡಾಕ್ಟ್ರಣ್ಣ, ನಮ್ಮಿಬ್ಬರಿಗೂ ನೀವು ನಮ್ಮ ಥರನೇ ಕಾಣುವಂತ ರೋಬೋಟ್ ಮಾಡ್ಬಿಡ್ತೀರಣ್ಣ. ಆಮೇಲೆ ನಮ್ಮ ಕೆಲಸ ಆಗೋದಂಗೆನೆ. ಅಯ್ಯೋ ಅಲ್ಲಯ್ಯ, ಅದು ನನ್ನ ರೈಟ್ ಹ್ಯಾಂಡ್ ಕೆಲಸ ಕಣಯ್ಯ ಅಷ್ಟೇ. ಈಗಲೇ ರೆಡಿ. ಶಿಕಾರಿ ನನ್ನ ಹುಡ್ಕೊಂಡ್ ಬರ್ತಾ ಇದೆ. ಮೋಟು ಪತ್ಲು ಸೇ ಚೀಸ್. ಇವಾಗ ನಮ್ಮ ಹಣೆ ಬರಕ್ ಬಡ್ಕೊಂಡಿದ್ದು ದರಿದ್ರ ಎಲ್ಲ ಹೊರಟೋಯ್ತು. ಮೋಟು ಪತ್ಲು ನಮ್ಮಿಂದ ದೂರ ಹೋಗ್ಬಿಟ್ಟಿದ್ದಾರೆ. ಗೋ ವೆಂಟ್ ಗಾನ್. ಏನೋ ಒಂಥರ ಮಜಾ ಅನ್ಸ್ತಾ ಇಲ್ವ ರೆಕಾರ್ಡಿಂಗ್? ಇವಾಗ ನಾನು ಮೋಟು ಪತ್ಲು ಫೋಟೋನ ದೊಡ್ಡ ಆಲ್ಬಮ್ ಅಲ್ಲಿ ಸಿಕ್ಕಾಕಿಸ್ತೀನಿ. ಆಲ್ಬಮ್ ಅಲ್ಲಿ ನಾನು ನಿನಗೆ ಹಂಗೆ ಮಾಡ್ತೀನಿ ಇರೋ. ಸೇ ಚೀಸ್. ಏನಿದು, ನೀವೆಲ್ಲ ಗಾಯವಾಗಿದ್ರಲ್ಲ, ಮತ್ತೆ ನನ್ನ ಹಿಂದೆ ಹೇಗ್ ಬಂದ್ರೆ? ಅಯ್ಯ, ಅವೆರಡು ನಮ್ಮ ತರ ಇದ್ದಂತ ರೋಬೋಟ್ಗಳು. ಈಗ ನೀನ್ ಮಾಯ ಆಗ್ತೇನೆ, ನೋಡ್ತಾ ಇರೋ. ಓಕೆ ಸೇ ಚೀಸ್. ಜಾನ್ ಸೇ ಚೀಸ್. ಸಾಕು, ಇದೆಲ್ಲ ಜಾಸ್ತಿ ಆಗೋಯ್ತು. ಯಾವ್ದು ಚೀಸ್ ಗೀಸ್ ಎಲ್ಲ ಇಲ್ಲ. ಮೋಟು, ನಿನ್ ಕತೆ ಮುಗಿತಿಲ್ಗೆ. ಬೇಡ ಕಣ. ನೀ ನನ್ನ ಪತ್ಲುನ ಮಾಯ ಮಾಡ್ದೆ ಅಲ್ವಾ? ನಿನ್ನ ಬಿಡಲ್ಲ ಕಣ ಇವತ್ತು. ಹೊಡ್ದಾಕ್ತಾ ಫೋನ್ ಹೊಡ್ದಾಕ್ತಾ. ಇವಾಗ ಪತ್ಲು ಯಾವತ್ತಿಗೂ ಬರಕ್ ಆಗೋದಿಲ್ಲ. ನಾನು ಮೋಟು ಪತ್ಲುನ ಜೋಡಿನ ಬಿಡಿಸ್ಬಿಟ್ಟೆ. ಇವಾಗ ನಿನ್ನ ಗೆಳೆಯ ಮತ್ತೆ ಯಾವತ್ತು ಬರೋದಿಲ್ಲ. ಅರೆ ಪತ್ಲು, ನನ್ನ ಸ್ನೇಹಿತ, ನೀ ನನ್ ಬಿಟ್ಟು ಎಲ್ಲೂ ಹೋಗ್ಬೇಡ ಕಣ. ನೀನಿಲ್ದೆ ನನ್ ಬದುಕಿದ್ದು ಏನೋ ಪ್ರಯೋಜನ.
ಅರೆ ಮೊಟ್ಟು ಅಳ್ಬೇಡ ಕಣ ನಾ ಬಂದ್ಬಿಟ್ಟೆ ನೋಡು. ಅರೆ ಎಲ್ಲಿದ್ಯಾ ನೀನು? ನನ್ ಕಣ್ಣಿಗೆ ಕಾಣಿಸ್ತಾನೆ ಇಲ್ವಲ್ಲ. ನಾನು ಎಲ್ಲೂ ಹೋಗಿಲ್ಲ ಕಣ, ಹಿಂದೆ ನೋಡು, ಹಿಂದೆ ಇದ್ದೀನಿ. ಅರೆ ಫೋನ್ ಹಿಂದೆ ಎಲ್ಲ ಕಣ, ನಿನ್ ಹಿಂದೆ. ಆ? ಅರೆ ನೀ ಪತ್ಲು ತಾನೆ? ನಿಜಾಲು ಪತ್ಲು ತಾನೆ ನೀನು? ಅರೆ ಪತ್ಲು ಕಣ, ನಾನೇ ಪತ್ಲು ಕಣ ಮೋಟು. ಬೇಕಾದ್ರೆ ಪೆನ್ನಲ್ಲಿ ಬರ್ಕೊಡ್ಲೇನೋ ನಿನ್ಗೆ? ನಾನು ಪತ್ಲು ಕಣ. ಅವು ನಮ್ಮ ರೋಬೋಟ್ಗಳು. ನಿನ್ ಮೊಬೈಲ್ನ ಹೊಡೆದಾಕ್ಬಿಟ್ಟಿಯಲ್ಲ, ಅವಾಗೆಲ್ಲ ವಾಪಸ್ ಬಂದ್ಬಿಟ್ವು. ಹ್ಮ್. ಅರೆ ವಾ, ನನ್ ಪತ್ಲು ವಾಪಸ್ ಬಂದ್ಬಿಟ್ಟ. ಆದ್ರೀಗ ನಾವು ಜಾನ್ ರೈಟ್ ಆಡಿಸ್ಬೇಕು. ನಂಬರ್ 1 ನಂಬರ್ 2 ರೆಡಿ ಸ್ಟಡಿ ಗೋ. ಇಲ್ಲಿಂದ ಎಸ್ಕೇಪ್ ಮಾಡ್ಬೇಕು. ಚಿಂಗಂ ಕೈಯಿಂದ ಬಚಾವಾಗದು ಇಂಪಾಸಿಬಲ್. Watch India's largest kids library only on Geo Hotstar. Download the app now.